ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೊಮ್ಮರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಗುನಳ್ಳಿ ಹತ್ರ. ನಮ್ಮ ಭಾವ ಫೋನ್ ಮಾಡಿಬಿಟ್ಟು ಆಟೋ ಬರುತ್ತೆ ರೋಡ್ ಹತ್ರ ಇರೋ, ಸೌದೆ ತುಂಬಬೇಕಲ್ಲ ಮನೆ ಹತ್ರ ಇರೋ ಸೌದೆನ ಅಂತಂದರು. ಸರಿ ಅಂದ್ಬಿಟ್ಟು ರೋಡ್ ಹತ್ರ ನಿಂತಿದ್ದೆ. ಆಟೋ ಬಂತು, ಮನೆ ಹತ್ರ ಕರ್ಕೊಂಡು ಹೋದೆ. ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮ ಭಟ್ರು, ಇವ್ರು ನಮ್ಮ ಡ್ರೈವರ್, ಆಟೋ ಡ್ರೈವರು. ಸರಿ ಅಂದ್ಬಿಟ್ಟು ಆಟೋಗೆ ಸೌದೆ ಎಲ್ಲ ಲೋಡ್ ಮಾಡಿ ನಾವು ಹೊರಟಿದ್ದೆ ಬೊಮ್ಮರಮ್ಮನ ದೇವಸ್ಥಾನಕ್ಕೆ. ಬನ್ನೂರು ಕಡೆಯಿಂದ ಹೋಗಿ ಅಲ್ಲಿ 2 ಮರಿ ಇತ್ತು ಬನ್ನೂರಲ್ಲಿ. ಆ ಬನ್ನೂರಲ್ಲಿ ಮರಿ ಎತ್ಕೊಂಡು ನಾವು ಹೊರಟಿದ್ದೆ ಮಾದೇವಪುರ, ಚಂದ್ಗಾಲು, ಮೇಳಾಪುರ ರೂಟಲ್ಲಿ ಹೊರಟ್ವಿ. ನಮ್ಮ ಚಂದ್ಗಾಲಲ್ಲಿ ಒಬ್ಬರು ಚಂದನ್ ಅಂತ ಇದ್ದಾರೆ, ರೇಸ್ ಗಾಡಿ ಡ್ರೈವರು. ಅವ್ರು ಹೇಳ್ಬೇಕಂದ್ರೆ ಸುಮಾರು ಚಿಕ್ಕ ವಯಸ್ಸಿಗೆ ಗಾಡಿ ಹೊಡಿಯಕತ್ತಿದ್ದು. ನಗುನಳ್ಳಿಗೆ ಹೋದ್ವಿ ಫ್ರೆಂಡ್ಸ್. ನಗುನಳ್ಳಿಗೆ ಹೋದ್ಮೇಲೆ ನಮ್ಮ ಭಾವಂಗಂದೆ ಹೊಟ್ಟೆ ಹಸ್ತಿದೆ, ಏನಾದ್ರು ತಿನ್ಕೊಂಡು ಹೋಗೋಣ, ಟಿಫನ್ ಲೇಟ್ ಆಗುತ್ತೆ ಅಂದಾಗ ಸರಿ ಆಯಿತು ಅಂತ ಹೋದ್ವಿ. ಅಲ್ಲಿ ದರ್ಶನ್ ಹೋಟೆಲ್ ಅಂತ ಇತ್ತು. ಅಲ್ಲಿ ಹೋಗಿ ಕೇಳಿದ್ಕೆ, ಅಣ್ಣ ಏನಾಗಿದೆ ಟಿಫನ್, ಏನು ರೆಡಿ ಇದೆ ಅಂತ ಕೇಳಿದ್ಕೆ, ಬ್ರದರ್ ಇನ್ನೂ ಏನೂ ರೆಡಿಯಾಗಿಲ್ಲ, ಇವಾಗ ಮಾಡ್ತಾಯಿದ್ದೀವಿ. ಇಡ್ಲಿ ರೆಡಿ ಇದೆ ಬ್ರದರ್, ಬಾತ್ ಆದರೆ ಲೇಟ್ ಆಗುತ್ತೆ ಅಂತ ಹೇಳಿದರು. ಸರಿ ಆಯಿತು ಕೊಡಿ ಇಡ್ಲಿನೇ ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಇಡ್ಲಿ ತೊಗೊಂಡೆ. 4 ಇಡ್ಲಿ ತೊಗೊಂಡೆ. ಬಟ್ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿತ್ತಂದರೆ ಚೆನ್ನಾಗಿತ್ತು ಇಡ್ಲಿ. ಅದಾದಮೇಲೆ ತಿಂದ್ಕೊಂಡು, ಅದು ಯಾವ ಕಡೆ ಬರುತ್ತೆ ಅಂದರೆ ನಗುನಳ್ಳಿ ಕಡೆಯಿಂದ ಮೇಳಾಪುರ ಚಂದ್ಗಾಲ್ ಕಡೆಯಿಂದ ಬರುವಾಗ ನಮಗೆ ರೈಟ್ ಸೈಡ್ ಸಿಗುತ್ತೆ. ನಗುನಳ್ಳಿ ಊರು ಎಂಟ್ರಿ ಆದಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ರೈಟ್ ಸೈಡ್ಗೆ ಅದು ದರ್ಶನ್ ಹೋಟೆಲ್ ಅಂತ ಸಿಕ್ತು. ನೀವು ಯಾರಾದರೂ ಆ ಕಡೆ ಹೋದರೆ ಟ್ರೈ ಮಾಡಿ ನೋಡಿ, ಇಡ್ಲಿ ಮತ್ತು ಚಟ್ನಿ ಚೆನ್ನಾಗಿತ್ತು ಕಾಂಬಿನೇಷನ್ನು. ಇಡ್ಲಿ ಎಲ್ಲ ತಿಂದ್ಕೊಂಡು ನಾನು ನಮ್ಮ ಭಾವ ಹೊರಟಿದ್ದೆ ದೇವಸ್ಥಾನ ಕಡೆಗೆ. ನಮ್ಮ ಭಾವ ಹೇಳ್ತಾಯಿದ್ರು, ಬಾರೋ ಹೋಗೋದ, ಯಾವ ವೀಡಿಯೋ ಮಾಡ್ತೆ ಅಂತ. ಆದಮೇಲೆ ಊರಿಗೆ ಎಂಟ್ರಿ ಆದ ತಕ್ಷಣ ಒಂದು ಸ್ವಲ್ಪ ದೂರ ಊರು ಎಲ್ಲ ಮುಗಿದ್ಮೇಲೆ ಒಂದು ಕಾಲುವೆ ಬರುತ್ತೆ. ಇವಾಗ ಮುಂದೆ ಒಂದು ಕಾಲುವೆ ಬರುತ್ತೆ. ಈ ಕಾಲುವೆ ಹತ್ರ ರೈಟ್ ತೊಗೋಬೇಕು. ದೇವಸ್ಥಾನಕ್ಕೆ ಬೋರ್ಡ್ ಹಾಕಿದ್ದಾರೆ, ಬಟ್ ಆ ಬೋರ್ಡಲ್ಲಿ ಏನೂ ಕಾಣಿಸಲ್ಲ. ವಾಟರ್ ಟ್ಯಾಂಕ್ ಬರುತ್ತಲ್ಲ ಒಂದು, ಹಾಗೆ ಒಂದು ಸ್ವಲ್ಪ ಮುಂದೆ ದೂರ ಹೋಗ್ತಾ ರೈಟ್ ತೊಗೋಬೇಕು. ಅಲ್ಲೊಂದು ಇದು ಬರುತ್ತೆ, ಅದೊಂದು ಹೈವೇ ಗೈಸ್. ಅದು ಯಾವುದಂದ್ರೆ ಬೆಂಗಳೂರು ಟು ಮೈಸೂರು ಹೈವೇ. ಅದಾದಮೇಲೆ ನಾವು ಹೊರಟಿದ್ದೆ ದೇವಸ್ಥಾನ ಕಡೆಗೆ. ಅದಾದಮೇಲೆ ಇವನು ಜಿತು ಅಂತ ನಮ್ಮ ಮಾವನ ಅಳಿಯ, ಅಕ್ಕನ ಮಗ, ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ, ನಲ್ಲಿ ಹಿಡಿಯೋಕೆ ಹೋಗ್ತಾ ಇದ್ದೀನಿ ಅಂತಂದ. ಅವನು ಮತ್ತು ಅವನ ತಮ್ಮ ಇಬ್ಬರಿಗೂ ಯಾವ ನಲ್ಲಿ ಹಿಡಿಯೋದು ಬನ್ನಿ ಅಂತಂದೆ. ಆಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಗೈಸ್. ಹೋಗೋ ಅಷ್ಟರಲ್ಲಿ ನಮ್ಮ ಭಟ್ರು ಪಾತ್ರೆ ಎಲ್ಲ ಇಟ್ಟಿದ್ರು, ಒಲೆ ಎಲ್ಲ ರೆಡಿ ಮಾಡಿ ಪಾತ್ರೆ ರೆಡಿ. ನಮ್ಮ ಮಿಸಿಕ್ಕ ನಮ್ಮ ಅಕ್ಕನ ಮನೇಲಿ ಇದ್ದಲ್ಲ 2 ದಿನದಿಂದ, ಅವ್ರ ಅಜ್ಜಿ ನೋಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ಲು. ಅದಾದಮೇಲೆ ನಾವು ದೇವಸ್ಥಾನದ್ದು ಹೋಗೋಣ ಅಂತ ದೇವಸ್ಥಾನ ಹತ್ರ ಹೋದಾಗ ಅವರು ಫಂಕ್ಷನ್ ಮಾಡ್ತಾಯಿದ್ರಲ್ಲ ಇವತ್ತು, ನಮ್ಮ ಅಕ್ಕ ಮತ್ತು ನಮ್ಮ ಭಾವ. ದೇವಸ್ಥಾನದ ಇದಕ್ಕೆ ಇದೆ ಬೊಮ್ಮರಮ್ಮನ ದೇವಸ್ಥಾನ ಅಂತ, ಅದಕ್ಕೆ ಹೂ ಬಿಡ್ತಾಯಿದ್ರು. ಸರಿ ಆಯಿತು ಅಂತ ಒಳಗಡೆ ಹೋದೆ. ಲೇಡೀಸ್ ಎಲ್ಲ ಸೊಪ್ಪು ಬಿಡಿಸ್ತಾಯಿದ್ರು, ಜೆಂಟ್ಸ್ ಎಲ್ಲ ಈ ತರಕಾರಿ, ಮಕ್ಕಳೆಲ್ಲ ಇದು ಮಾಡ್ತಾಯಿದ್ರು. ನಮ್ಮ ಭಟ್ರು ಬಂದು ಸೌದೆ ಹಾಕಿಸ್ತಾಯಿದ್ರು. ಅದಾದಮೇಲೆ ಮರಿ ಕಟಿಂಗ್ ಇತ್ತಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಹರಕೆ ಒಪ್ಪಿಸ್ಬೇಕಿತ್ತಲ್ಲ, ಮರಿ ಇಟ್ಕೊಂಡು ಹೋಗ್ತಾಯಿದ್ವಿ. ಮರಿ ಇಟ್ಕೊಂಡೋಗಿ ಅಲ್ಲಿ ಮರಿ ಇಟ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಅಣ್ಣ ಮತ್ತು ಇನ್ನೊಬ್ಬರು ಅಕ್ಕ ಇದ್ದಾರೆ. ಇದೇ ಮರಿಗಳಿಗೆ ಏನಂದರೆ ಈ ಮರಿಗಳು ಜಸ್ಟ್ 6 ಮಂತ್ ಅಷ್ಟೇ. ಅದಾದಮೇಲೆ ಇನ್ನೊಬ್ರು ಯಾರೋ ಮರಿ ಹಿಡ್ಕೊಬರ್ತಾಯಿದ್ರು, ಬಟ್ ಅದಕ್ಕೆ ಇನ್ನೊಂದು 10 ನಿಮಿಷದಲ್ಲಿ ನಾನು ಕೂದಾಕ್ಬಿಡ್ತಾರೆ, ತಿನ್ಕೋತಾರೆ ಅನ್ನೋದು ಗೊತ್ತಿಲ್ಲ ಪಾಪ. ಅದು ಫುಲ್ಲು ಜೋಸಲ್ಲಿ ಕುಣಿದಾಡ್ತಾಯಿದ್ದು ಗೈಸ್. ಇದೆಲ್ಲ ಆದಮೇಲೆ ನಮ್ಮ ಚೋಟು ಬತ್ತ ನೋಡಿ. ಚೋಟು ಅಂದರೆ ನನ್ನ ತಂಗಿ ಮಗ ಲಕ್ಷಿತ್ ಅಂತ. ಅವನಿಗೆ ಭಯ ಅನ್ನೋದೇ ಇಲ್ಲ. ಮೇಕೆ ಅಂತಲ್ಲ, ನಮ್ಮ ಮನೇಲಿ ಒಂದು ಹಸು ಇದೆ. ಅದು ನಾನೇನಾರು ಎದ್ದು ಬೆಳಗ್ಗೆ ಟೈಮ್ ಕಟ್ಟಾಕಬೇಕಲ್ಲ, ಒಂದು 6-6:30 ಎದ್ದುಬಿಟ್ರೆ ಅದ್ರ ಗಂಟೆ ಸೌಂಡ್ ಕಡೆ ಎದ್ದು ಆಚೆಗೆ ಬಂದಿರ್ತಾನೆ. ಗುಡ್ಡಪ್ಪವ್ರು ಕರೆಸಿ 2 ಮರಿಗೂ ಪೂಜೆ ಮಾಡಿಸಿ ತಲೆ ಮತ್ತು ಮೈ ಅದ್ರ ಮೇಲೆ ಅದನ್ನ ಕುಯ್ತಾರೆ ಗೈಸ್, ದೇವ್ರಿಗೆ ಒಪ್ಪಿಸ್ಬೇಕಲ್ಲ ಅಂತ ಮರಿಗಳನ್ನ. ಮೈ ಹೋದ್ರ ಮೇಲೆ ಬಾಯ್ಲಿ ನಮ್ಮ ಭಾವ ಮರಿ ಕುಯ್ಯೋದ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಮರಿಗಳದ್ದು ಕಾಲು ಇಟ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್, ಇದು ಫಸ್ಟ್ ಮರಿ ಗೈಸ್. ಇದು ಫಸ್ಟ್ ಮರಿ ಅಂದರೆ 2 ಮರಿ ಇತ್ತು, 2 ಮರಿಲಿ ಇದು ಫಸ್ಟು. ಇದು ಬರೀ ಇವಕ್ಕೆ ಏಜ್ ಬಂದು ಬರೀ 6 ಮಂತ್ ಅಷ್ಟೇ. ಇದನ್ನ ಕುಯ್ಯೋದು ಬೇಡ, ಬೇರೆ ಯಾರು ದೊಡ್ಡವು ಯಾವ್ದಾದ್ರು ಸಿಕ್ಕಿದ್ರೆ ಕುಯ್ಯೋಣ ಅಂದ್ಬಿಟ್ಟು ಹುಡುಕಿದ್ವಿ, ಯಾವ ಮರಿನೂ ಸಿಗಲಿಲ್ಲ. ಸರಿ ಬಿಡು ದೇವ್ರಿಗಲ್ವ ಅಂದ್ಬಿಟ್ಟು ಇದೇ ಮರಿ ಕೂದ್ವಿ. 2ನೇ ಕೂದಾದ್ಮೇಲೆ ತಲೆಗೆ ನೀರು ಹಾಕ್ತಾರೆ. ಅದೇನಕ್ಕಂತ ಗೊತ್ತಿಲ್ಲ ನಮಗೂ. ಕೂದಾದ್ಮೇಲೆ ತಲೆಗೆ ನೀರು ಹಾಕ್ತಾರೆ. ಕುಯ್ಯುವಾಗಲೂ ಅಷ್ಟೇ, ಬಾಯಿಗೆ ನೀರು ಹಾಕ್ಬಿಟ್ಟು ಕುಯ್ತಾರೆ ಮರಿಗೆ. ಇದು 2ನೇ ಮರಿ ಗಾಯಿಸಿದ್ದು. ಮರಿ ಎಲ್ಲ ಕೂದಾದ್ಮೇಲೆ ಒಂದು ಮುಂದ್ಗಡೆ ಒಂದು ಇದು ಕಟ್ಟಿದ್ರು,
ಮರ ಕಟ್ಟಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಗುಡ್ಡಪ್ಪನೂ ಕೇಳಿದೆ, ಇದೇನಕ್ಕೆ ಈ ಥರ ಕಟ್ಟಿರೋದು ಅಂತ. ಅವ್ರೂ ಆವಾಗಲಿಂದ ಹಳೆ ಕಾಲದಿಂದ ಪದ್ಧತಿ, ಅದು ಇವಾಗ್ಲೂ ಹಂಗೆ ಮುಂದೆ ಕಂಟಿನ್ಯೂ ಆಗಿದೆ ಅಂತಂದ್ರೆ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನಾದ್ವಿ. 2ನೇ ಮರಿನೂ ಕತ್ಕೋದಾಯಿತು. ಸರಿ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ಒಂದು ಕಂಬ ಇದು ಮಾಡಿದ್ರು ಅಂತ. ಆ ಕಂಬದಲ್ಲಿ ಏನಂದರೆ ಕಾಲು, ಇವಾಗ ಏನಾರು ಹರಕೆ ಮಾಡ್ಕೊಂಡಿದ್ರೆ ಮರಿ ಕೂದ್ರೆ ಬಲಗಡೆ ಕಾಲಂತೆ, ಕೋಳಿ ಕೂದ್ರೆ ತಲೆ ಮತ್ತು ಬಲಗಡೆ ಕಾಲು ಕಟ್ಟಬೇಕಂತ ಅಲ್ಲಿಗೆ. ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.